ಹೆಲೋ ಎಲ್ಲರಿಗೂ ಕಾವ್ಯಾಸ್ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹೋಟೆಲ್ ಆರ್ ಡಾಬಾ ಸ್ಟೈಲ್ ದಾಲ್ ಫ್ರೈ. ಸೊ ನೀವು ಕೂಡ ಮನೇಲಿ ಈಸಿಯಾಗಿ ಮಾಡ್ಕೋಬೋದಂಥದ್ದು. ನಾನಿಲ್ಲಿ ಬೇಳೆಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ, ಅಂದರೆ ತೊಗರಿ ಬೇಳೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಕರಿಬೇವು ತೊಗೊತಾ ಇದ್ದೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಲಾಸ್ಟಲ್ಲಿ ಹಾಕೋಕ್ಕೆ ಅಂತ. ಅದಾದಮೇಲೆ ಒಂದು ಪ್ಲೇಟಲ್ಲಿ ನಾನು ತೊಗೊತಾ ಇದ್ದೀನಿ ಅಚ್ಕಾರ್ ಪುಡಿ, ಅರಿಶಿಣ ಮತ್ತು ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಇಂಗು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸೊ ನಾನು ಆಗಲೇ ನಿಮ್ಗೆ ಹೇಳಿದೆ ತೊಗರಿಬೇಳೆ ನಾನು ತೊಳೆದು ಇಟ್ಕೊಂಡಿದ್ದೆ ಅಂತ. ಅದನ್ನು ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದನ್ನು ಮಾತ್ರ ಸಪ್ರೇಟಾಗಿ ನಾನು ಇವಾಗ ಕೂಗಿಸ್ಕೊತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೊತೀನಿ, ಯಾಕಂದರೆ ಉಪ್ಪು ಅದರಲ್ಲಿ ಬೆರೆಯುತ್ತೆ ಚೆನ್ನಾಗಿ. ಆಮೇಲೆ ನಾವು ನೋಡಿಕೊಂಡು ಉಪ್ಪನ್ನ ನಾವು ಹಾಕ್ಕೊಬೋದು, ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಬೆಸ್ಟ್. ಇವಾಗ ಇದಾದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು 3 ಇಲ್ಲಾಂದರೆ 4 ವಿಷಲ್ ಬಾಡಿಸ್ಕೊತೀನಿ. ನಿಮ್ಗೆ ಇವಾಗ ಗೊತ್ತು, ಅಂಗಡಿಯಿಂದ ತರೋ ಬೇಳೆ ಬೇಗ ಬೇಯಲ್ಲ ನಾವು ವಿಷಲ್ ಮಾಡಿದ್ರು. ಹಾಗಾಗಿ ಮತ್ತು ನನಗೆ ತುಂಬ ಸಾಫ್ಟಾಗಿ ಬೇಕಾಗಿತ್ತು, ಹಾಗಾಗಿ 4 ವಿಷಲ್ ನಾನು ಮಾಡಿಕೊಂಡೆ. ಸೊ ವಿಷಲ್ ಆಫ್ ಮಾಡಾದ್ಮೇಲೆ ನೋಡಿ ಈ ಥರ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಈ ಥರ ಮನೇಲಿ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಲೋಟಕ್ಕೆ ತಣ್ಣೀರು ಹಾಕ್ಕೊಂಡು ಕೂಡ ಅದರಲ್ಲಿ ಕೂಡ ಮಾಡ್ಕೊಬೋದು. ಬಟ್ ಹುಷಾರಾಗೆ ಮಾಡ್ಕೊಳ್ಳಿ, ಬಿಸಿ ಇರುತ್ತೆ. ಅದಾದಮೇಲೆ ಒಂದು ಪ್ಯಾನ್ಗೆ ನಾನು ಎಣ್ಣೆ ಬದಲು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ತುಪ್ಪ, ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಇದು ನಮ್ಮ ಅಕ್ಕನೇ ಮಾಡಿರೋಂಥ ತುಪ್ಪ, ನಾನು ಅದನ್ನೇ ಬಳಸ್ಕೊತೀನಿ. 2 ಸ್ಪೂನಷ್ಟು ನಾನು ತುಪ್ಪ ಇಲ್ಲಿ ಬಳಸ್ಕೊತಾ ಇದ್ದೀನಿ, ಯಾವುದೇ ರೀತಿ ಎಣ್ಣೆ ನಾನು ಇಲ್ಲಿ ಬಳಸ್ತಾ ಇಲ್ಲ. ತುಪ್ಪ ಹಾಕಿ ಕಾಯ್ದಾದ್ಮೇಲೆ ನಾನು ಇಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಸಾಸಿವೆ ನಾನು ಇಲ್ಲಿ ಹಾಕ್ತಲ್ಲ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನು ಇಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಅದರಲ್ಲಿ ಸ್ವಲ್ಪ ಫ್ರೈ ಥರ ಆಗಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಏನು ಮಾಡ್ತೀನಿ, ಶುಂಠಿ ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡಿರ್ಬೋದು, ನಾನು ಪೇಸ್ಟ್ ರೀತಿ ಯಾವುದೇ ಹಾಕ್ಕೊತಾ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಬಾಯಿಗೆ ಸಿಗೋ ಹಾಗೆ ನಾನು ಇಲ್ಲಿ ಹಾಕ್ಕೊತ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಪೇಸ್ಟ್ ಹಾಕ್ಕೊತೀರ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಹಿಂದೆನೇ ಏನು ಹಾಕ್ಕೊತೀನಿ ಅಂದರೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಒಣ ಮೆಣಸಿನ್ಕಾಯಿ. ಸೊ ಇದು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಕೈ ಫುಲ್ಲು. ನಾನಿಲ್ಲಿ ಯಾಕೆ ತೊಗೊಂಡಿದ್ದೀನಿ ಜಾಸ್ತಿ ಅಂದರೆ ಚೆನ್ನಾಗಿರುತ್ತೆ. ನಿಮಗೆ ಡಾಬಾ ಸ್ಟೈಲ್ ಬೇಕು ಅಂದರೆ ಈ ಥರ ಮಾಡಲೇಬೇಕು, ಆಗ ನಿಮಗೆ ನೋಡಲು ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನು ಹಸಿಮೆಣಸಿನ್ಕಾಯಿ ಇಲ್ಲಿ ನೋಡ್ಕೊಂಡು ತೊಗೋಬೇಕಾಗುತ್ತೆ, ಯಾಕಂದರೆ ಚಿಲ್ಲಿ ಪೌಡರ್ ನಾವು ಹಾಕ್ತೀವಲ್ವ. ಚಿಲ್ಲಿ ಪೌಡರ್ ನೀವು ನೆಕ್ಸ್ಟು ಖಾರ ಬೇಕು ಅಂತ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಮುಂದೆ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕಮ್ಮಿ ಯೂಸ್ ಮಾಡಿ ಆದಷ್ಟು, ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಹದ. ಅದಾದಮೇಲೆ ಇದೆಲ್ಲ ಫ್ರೈ ಮಾಡಾದ್ಮೇಲೆ ನಾನು ಹಿಂದೆನೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ನಾನು ಈರುಳ್ಳಿನೇ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಬೇಕಾದ್ರೆ ಕಮ್ಮಿ ಹಾಕ್ಕೊಬೋದು. ನಾನಿಲ್ಲಿ ದಪ್ಪ ಈರುಳ್ಳಿ ಒಂದು ಮತ್ತು ಇನ್ನೊಂದು ಸಣ್ಣ ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ, ಉದ್ದುದ್ದ ಹೆಚ್ಕೊಂಡಿಲ್ಲ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಇದು ಬ್ರೌನಿಶ್ ಗೋಲ್ಡಿಶ್ ಅಂತ ಹೇಳಿದ್ರಲ್ಲ ಆ ಕಲರ್ ಬರೋವರೆಗೂ ನೀವು ಈರುಳ್ಳಿನ ಬಾಡಿಸ್ಕೊಬೇಕಾಗುತ್ತೆ. ಮೀನ್ಸ್ ಸೌಟಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ. ಮತ್ತು ನಂದು ಏನಾದ್ರು ಕನ್ನಡದಲ್ಲಿ ಸ್ಪಷ್ಟತೆ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ನಾನು ಕನ್ನಡದವಳೆ, ಸ್ವಲ್ಪ ಅಲ್ಲಿ ಇಲ್ಲಿ ಹೋಗುತ್ತೆ. ಅದಾದಮೇಲೆ ನಾನು ಮಸಾಲೆ ಎಲ್ಲ ತೊಗೊಂಡಿದ್ದಲ್ವ, ಎಲ್ಲನೂ ಒಂದೇ ಸಲ ಹಾಕ್ತಾಯಿದ್ದೀನಿ. ಇಲ್ಲಿ ಇಂಗು ಕೂಡ ಎಲ್ಲನೂ ಒಂದೇ ಸಲ ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ನಿಮಗೆ ಬೇಕಾದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ನೋಡಿ ಹಾಕ್ಕೊಬೋದು, ಯಾಕಂದರೆ ಒಟ್ಟಿಗೆ ಹಾಕಿ ಜಾಸ್ತಿ ಆದರೆ ಕಮ್ಮಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಹಾಗಾಗಿ ನಾನು ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತೀನಿ, ಉಪ್ಪನ್ನ ಸ್ವಲ್ಪ ನೋಡ್ಕೊತ, ಕಮ್ಮಿ ಆದರೂ ಪರವಾಗಿಲ್ಲ ಸ್ವಲ್ಪ ನೋಡ್ಕೊತ ಹಾಕಿ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾನೇನು ಪುಡಿ ತೊಗೊಂಡಿದ್ದೆ ಎಲ್ಲನೂ ಈರುಳ್ಳಿ ಏನೇನು ಒಗ್ಗರಣೆ ಥರ ಹಾಕಿದಲ್ವ ಅದಕ್ಕೆಲ್ಲ ಮಿಕ್ಸ್ ಆಗೋವರೆಗೂ ನಾನು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆಯಿತು, ಎಲ್ಲ ಮಿಕ್ಸ್ ಆಯಿತು ಅಂದಾಗ ನಾನು ಟೊಮೆಟೊ ತೊಗೊತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಚಿಕ್ಕ ಚಿಕ್ಕ ಟೊಮೆಟೊ 2 ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ತಳ ಹಿಡಿಯುತ್ತೆ, ಹಾಗಾಗಿ ಬೇಗ ಮಾಡಬೇಕು. ನಾನಿಲ್ಲಿ ಒಂದು ಕೈಲಿ ಫೋನು, ಒಂದು ಕೈಲಿ ಇದು ಮಾಡ್ತೀನಿ, ಸ್ವಲ್ಪ ಕಷ್ಟ ಆಯಿತು. ಬೇಳೆ ನಾನೇನು ಮಸ್ತ್ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಳೆ ಥರನೇ ಬೇಕು ಅಂದರೆ ನೀವು ಸ್ವಲ್ಪ ಅದನ್ನು ಕಮ್ಮಿ ಮಸಿರಿ. ನನಗೆ ಸ್ವಲ್ಪ ಬೇಳೆ ಜಾಸ್ತಿ ಸಿಗೋದು ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸಿ, ಅದಾದಮೇಲೆ ನಾನು ಹೇಳಿದೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಅಂತ, ಅದನ್ನು ಲಾಸ್ಟಲ್ಲೇ ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ಇಷ್ಟಾದರೆ ಮುಗೀತು ಅಂತಲ್ಲ, ನೀವು ಇವಾಗ ಖಾರ ಉಪ್ಪು ಎಲ್ಲ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಖಾರ ಬೇಕಂದರೆ ನೀವು ಇಲ್ಲಿ ಅಚ್ಚ ಖಾರ ಪುಡಿನ ನೀವು ಆ್ಯಡ್ ಮಾಡ್ಕೊಬೋದು, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ. ಅದಾದಮೇಲೆ ಉಪ್ಪು ಕೂಡ ನೋಡಿ, ಇದು ಕುದೀತಾ ಇದೆ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಚೆಕ್ ಮಾಡ್ತೀನಿ. ನೀವು ಸ್ವಲ್ಪ ತೆಳುವಾಗೆ ಮಾಡಿ, ಯಾಕಂದರೆ ಅದು ಆಫ್ ಮಾಡಾದ್ಮೇಲೆ
ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿದೆ. ಇದು ಕೂಡ ನಾನು 3 ಮಿನಿಟ್ಸ್ ಮಾತ್ರ ಲಿಡ್ ಕ್ಲೋಸ್ ಮಾಡಿದೆ. ಸೊ ತೆಗ್ದಾಗ ನೋಡಿ ನೀವೇ ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದಲ್ವ ಹೇಗಾಗಿದೆ ಅಂತ. ಇದನ್ನು ನಾವು ಅನ್ನ ಜೊತೆ, ರೊಟ್ಟಿ, ಚಪಾತಿ, ದೋಸೆ ಮತ್ತು ಏನಂತ ಪರೋಟ ಜೊತೆ ಎಲ್ಲ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಯಾವ ಥರ ಅಡುಗೆದು ವೀಡಿಯೋಸ್ ಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.